ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗಿಂಗ್ ಕನ್ನಡ. ಎಸ್, ಥ್ರೋಟ್ ಡ್ರಮ್ ಇನ್ಫೆಕ್ಷನ್ ಆಗಿ ಒಂದು ವಾರ ಆಯಿತು. ವಾಯ್ಸು ಸ್ವಲ್ಪ ಚೇಂಜ್ ಇದೆ. ಸೊ ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಸುನಿಮಾ, ನಾನು, ದೀಕ್ಷಾ ಎಲ್ಲ ಒಂದು ರೌಂಡ್ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂಥೇಳಿ. ಹೊರಗಡೆ ಸುತ್ತಾಡಬೇಕು ಅಂದು. ಇವತ್ತು ಒಂದು ವಾರ ಆಗಿತ್ತು ನಾನ್ ವೆಜ್ ತಿಂದು. ಮಮ್ಮಿ ಮಟನ್ ಮಾಡಿ ಸಾಂಬಾರು ಮಾಡಿ ಕಳಿಸಿದ್ದಾರೆ. ಏಯ್ ಕಿತಾಪತಿ, ಎಷ್ಟು ಕಿತಾಪತಿ ಗಾಡಿ ಬಿಡ್ತಿದ್ದಾರೆ ನನ್ನ ಮೇಲೆ. ಮಟನ್ ಮಾಡಿ ಕಳಿಸಿದ್ದಾರೆ. ಈಗ ಸುನಿಮಾ ಅವ್ರ ಅಮ್ಮನ ಮನೆಗೆ ಊಟಕ್ಕೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಾವ ಶ್ರೀಲಂಕಾ ಹೋಗಿದ್ದಾರೆ ಟ್ರಿಪ್ಪು. ಹಾಗಾಗಿ ಸುನಿ ಒಂದು ರೌಂಡ್ ಹೋಗಿ ದಿನಕ್ಕೆ 4-5 ಸತಿ ಹೋಗಿ ಬರ್ತಿದ್ದಾರಂತೆ. ಇಲ್ಲಿ ಕಾಫಿ ಕಾರ್ನರ್ ಅಂತ ಇದೆ ಕೆಂಗೇರಿ ಉಪನಗರದಲ್ಲಿ. ಇಲ್ಲಿ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ. ಸೊ ಬನ್ನಿ. ಇಲ್ಲಿ ಸಚ್ಚಿದ್ದು ಗೋಲಿ ಹೊಡಿ ಕುಡಿತಿದ್ದಾನೆ. ಎಲ್ಲಿಗ್ರಿ? ಕಳ್ಳ. ನಾಶಿಯಿಂದ ಹೋಗಿದ್ದು ಸತ್ಕಾರ್ಗೆ. ಶಾಪ ಬಂದ್ಬಿಟ್ಟು ಇಷ್ಟ ಹಾಕ್ಬಿಡಿ. ದೀಕ್ಷಾ ಮುಂದೆ ಮಿಲ್ಕ್ ಶೇಕ್ ಬಂತು. ಕೊಡ್ತಾ. ಥ್ಯಾಂಕ್ ಯು. ಇಟ್ರೋ ಇದು ಮಸಾಲೆ ಪುರಿ. ಇರಿ, ನಾನು ಫೋಟೋ ಹೊಡಿಬೇಕು. ಅಪ್ಪ ಮಗಳು ಮಾತಾಡ್ತಾ ಕೂತಿದ್ರು. ನಾನು ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಮಾತಾಡ್ತಾರೆ ಇಬ್ಬರೂ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಹಳ್ಳಿಗಳಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ವಯಸ್ಸಾದವ್ರು ಮಾತಾಡ್ತಾರೆ ನೋಡಿ, ಅವ್ರ ಬಗ್ಗೆ ಹೀಗೆ, ಇವ್ರು ಹೀಗೆ, ಹಂಗಾಯ್ತು ಗೊತ್ತಾ, ಹಿಂಗಾಯ್ತು ಗೊತ್ತಾ ಅಂತ ಆ ಥರ ಗಾಸಿಪ್ಸ್ ಮಾಡ್ತಾ ಕೂತಿರ್ತಾರೆ. ಅವರಿಬ್ರಿಗೇನೋ ಒಂಥರ ತಮಾಷೆ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಈ ರೀತಿ ಗೋಳಿಕೊಂಡು ಕೂತಿರ್ತಾರೆ. ಆ ನಂತರ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಸೊ ಏನು ಮಾಡ್ತಿದ್ದಾರೆ ತಡಿಯಪ್ಪ ನೋಡೋಣ ಅಂಥೇಳಿ. ಈಗ ಆಲ್ರೆಡಿ ಗಣೇಶನ್ ಕೂರಿಸ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಹಬ್ಬದ ದಿನ ಕೂರಿಸ್ಬೇಕಿತ್ತು, ಬಟ್ ಲೇಟಾಗಿ ಕೂರಿಸ್ತಿದ್ದಾರೆ. ಸೊ ಇದನ್ನು ಸ್ಟೇಜ್ನ ರೆಡಿ ಮಾಡಿದ್ದಾರೆ. ಗಣೇಶ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಸೊ ಇದು ಆಲ್ರೆಡಿ ಶಾಂತ ಆಂಟಿ, ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ, ಅವ್ರ ಮನೇಲಿ ತೆಗೆದುಕೊಂಡು ಬಂದು ಗಣೇಶನ್ನ ಆಲ್ರೆಡಿ ಇಟ್ಟಿದ್ದೀವಿ. ಹಬ್ಬದ ದಿನವೇ ತಂದಿದ್ವಿ, ಬಟ್ ನಾವು ಕೂರ್ಸೋ ದಿನ ಎತ್ಕೊಳ್ಳೋಣ ಅಂದ್ಬಿಟ್ಟು ಆಂಟಿ ಮನೆಯಲ್ಲೇ ಇಟ್ಟಿದ್ದಾರೆ. ಸೊ ಈಗ ರುದ್ರನ ಜೊತೆ ಆಟ ಆಡ್ತಿದ್ದಾಳೆ ದೀಕ್ಷಾ. ಓಯ್ 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 ಓಯ್, ಎದ್ದಳ ಎದ್ದಳ, ಓಯ್ ನನ್ನ ಜೊತೆ ಆಟ ಆಡ್ಬಾ. ಏಯ್ ಎದ್ದಳ. ಅಂತೂ ಇಂತೂ ರುದ್ರ ಎದ್ದ. ಈಗ ಆಟ ಆಡ್ತಾರೆ ನೋಡಿ. ಈಗಿಲ್ಲಿ ರಂಗೋಲಿ ಬಿಡ್ಲಿಕ್ಕೆ ಅಂತ ಕಲರ್ಸ್ನೆಲ್ಲ ತೆಗೆದು ಇಡ್ತಾ ಇದ್ದೀನಿ. ನಾನು ಈ ರೀತಿ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಕಲರ್ಸ್ನೆಲ್ಲನೂ. ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ. ಎಲ್ಲ ಕಲರ್ಸು ಇದೆ ನೋಡಿ. ತಗ್ಯ ಅಷ್ಟನ್ನು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳಿ. ಕಲರ್ಸು ಮತ್ತೆ ರಂಗೋಲಿ ಪುಡಿ ಎತ್ಕೊಂಡಿದ್ದೀವಿ. ರಂಗೋಲಿ ಹಾಕಿ ಲೆಟ್ಸ್ ಸ್ಟಾರ್ಟ್. ನಂತರ ಇಲ್ಲಿ ಎಲ್ಲ ಹುಡುಗರು ಸೇರಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೀರನ್ನು ಬಿಟ್ಕೊಂಡು. ಸೊ ಕಂಪ್ಲೀಟ್ಲಿ ತೊಳಿತಾ ಕೂತಿದ್ದಾರೆ. ಪರ್ಕೆ ಹಾಕೊಂಡು ಉಚ್ತಾ ಇದ್ರು ರೋಡೆಲ್ಲ. ಚೆನ್ನಾಗಿ ಕ್ಲೀನ್ ಮಾಡಿದ್ರಪ್ಪ ಎಲ್ಲರೂ ಸೇರಿಕೊಂಡು. $5 ಕೊಟ್ಟವ್ರು. ತುಂಬ ಮಾಡ್ಕೊಂಡು ಕೊಡು ಅಂತೆಲ್ಲ.
ಆ ನಂತರ ನಾನು ಪಾರು ಆಂಟಿ ಎಲ್ಲ ವಾಕ್ ಹೋಗೋಣ ಬನ್ನಿ ಅಂದ್ಬಿಟ್ಟು ಹುಡುಗರನ್ನೆಲ್ಲರನ್ನೂ ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಹಾವು ಸೋತೋಗಿತ್ತು. ನೋಡಿ ಹೆಂಗಿದೆ. ಮನೆ ಬಾಗ್ಲಾಕಿದ್ಯಾ ದೀಕ್ಷಾ? ಯಾವ ಹಾವು ಅಂತ ನೋಡ್ತಾ ಇದೀನಿ. ಮೇಲೆ ರೆಡ್ ರೆಡ್ ಏನೋ ಐತೆ ರಕ್ತ ಬಾಡಿ ಮೇಲೆ ನಾಗರಾವಲ್ಲೇ ಕೆರೆ ಆಂಟಿ ಇಲ್ಲ ಆಂಟಿ ಕೊಳಕ್ ಮಂಡ್ಲ ಅನ್ಸತ್ತಿದು. ನಂಗೆ ಹೆಬ್ಬಾವ್ ತರ ಕಾಣಿಸ್ತೈತೆ ಅದಕ್ಕೆ ಸತ್ತೋಗ್ಬಿಟ್ಟಿದೆ ಅಲ್ವಾ? ಇಲ್ಲ ಇದು ಆಂಟಿ ಕೊಳಕ್ ಮಂಡ್ಲ. ಆಂಟಿ ಕೊಳಕ್ ಮಂಡ್ಲ ಎಲ್ಲೆಲ್ಲಿ ಬರುತ್ತೆ? ದೊಡ್ಡದೇ ಇರುತ್ತೆ. ಅಲ್ಲಿ ಮ್ಯಾಚ್ ಬಾಕ್ಸ್ ಇಸ್ಕೊಂಡ್ ಬೆಂಕಿ ಹಚ್ಚ್ರಿ. ನಾನು ತುಳಿದೆ ಅದ್ರ ರಕ್ತನ. ನಡೀರಿ ಮಾ ಕಡಿಗೆ ಎತ್ಕೊಂಡು. ಶಾಂತ ಆಂಟಿ ಹಾವು. ಏಯ್ತು ಬಾಯ್ ಮುಚ್ಚ್ರು. ನಮ್ಮಮ್ಮ ಧೈರ್ಯವಂತೆ ಅಂತೆ ಪಾರ್ವತಿ ಆಂಟಿ ಹೇಳಿದ್ರು. ಅದೇನು ಅವ್ರಿಗೆ ಮಾತ್ರ ಅನ್ಸ್ಬೇಕಪ್ಪ. ಅಮ್ಮ ಮಾ ಸುಟ್ಟಾಕಿ ಮಮ್ಮ ಅದನ್ನ. ಏ ಅಂಕಲ್ ಇಲ್ಲ. ಈಗ ಎಲ್ಲ ಗಣೇಶನ್ ಕೂರ್ಸ್ಲಿಕ್ಕೆ ರೆಡಿ ಮಾಡಿದ್ದಾರೆ. ಸಚ್ಚು ನೀನೇನ್ ಕೊಟ್ಟಮ್ಮ ಗಣೇಶನ್ಗೆ? ಅಂದ್ರೆ 1000 ರೂಪೀಸ್ ಕೊಟ್ಟ ಅಲ್ವಾ ಸಚ್ಚು? ಎಷ್ಟು ಕೊಟ್ಟಪ್ಪ? ಎಷ್ಟು ಕೊಟ್ಟು? 1000 ರೂಪೀಸ್ ಕೊಟ್ಟ ಅಲ್ಲಪ್ಪ. ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ನಾಳೆ ಬೆಳಗ್ಗೆ ನನಗೆ 6 ಗಂಟೆಗೆ ನಾನೆಲ್ಲ ಹೊರಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಕೂಡ ಒಂದು ಶೂಟ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ವಿಡಿಯೋ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆ ವಿಡಿಯೋ ಮಾಡ್ತಾ ಇರೋದು ನಾನು. ಹೊಸ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಸೊ ಈಗ ಮನೆಯೆಲ್ಲ ಮೆಸ್ಸಿ ಆಗಿದೆ. ನಮ್ಮ ಮನೆಯವರು ಚೇಷ್ಟೆ ಮಾಡಿಬಿಟ್ಟು ಏನೇನು ಇಟ್ಟಿದ್ದ ಸಚ್ಚು ಎಲ್ಲ ಕೆಳಗೆ ಎಸ್ತಿದ್ದಾರೆ. ನೋಡಿ ಇಲ್ಲಿ ಮಾಸ್ಕಿಂದ ಹಿಡಿದು ಬ್ಯಾಗು ಸಿರಪ್ಪು ಎಲ್ಲ ಕೆಳಗೆ ಎಸ್ತಿದ್ದಾರೆ. ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು. ಬಿಕಾಸ್ ನಾಳೆ ನಾನು ಬೆಳಿಗ್ಗೆ 6 ಗಂಟೆಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ರಿಟರ್ನ್ ಆಗೋದು 5:30 ಆಗುತ್ತೆ. ಆಮೇಲೆ ಬಂದು ಈಗ ಆಲ್ರೆಡಿ ಪ್ರಸಾದಕ್ಕೆ ಬೇರೆಯವರು ಒಪ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಬ್ಬ ಮನೆಯವರು, ಇಬ್ಬರು ಮನೆಯವರು ಸೇರಿ ಪ್ರಸಾದ ಮಾಡಿಕೊಡ್ತಾ ಇದ್ದಾರೆ. ಸೊ ಪ್ರಸಾದ ನಡೆಯುತ್ತೆ. ನಾನು ಸ್ವೀಟ್ ತರೋದು ಅಂತ ಆಗಿತ್ತು. ಬಟ್ ಬೇಡ ಆಂಟಿ ಕಾಸೆ ಕೊಟ್ಬಿಡಿ ಅಂದರು. ಸರಿ ಕಾಸೆ ಕೊಟ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ನಮ್ಮ ಮನೆ ಕೆಲಸ ಮಾಡ್ಕೋಬೇಕು. ಒಂದು ಕಡೆಯಿಂದ ಕ್ಲೀನ್ ಮಾಡಿ ರೆಡಿ ಮಾಡಬೇಕು. ಸಿಗ್ತೀನಿ.